ಇಷ್ಟೆಲ್ಲ ನಡೆದ್ಮೇಲೂ ಇನ್ನೂ ಈ ಊರಲ್ಲೇ ಇರ್ತೀನಿ ಅಂತ್ಯ ಗಂಗಾ? ಹೊಸದಾಗಿ ಏನ್ ನಡೀತು ಅಂತ ಅಮ್ಮ? ಇದಕ್ ಮುಂಚೆ ಎದುರು ಬಂದಿರೋ ಗೂಳಿನೇ ಈಗ್ಲೂ ಬಂತು. ಅದು ಗೂಳಿ ಅಲ್ಲಮ್ಮ, ನಿನ್ಗಾಗೋ ಅಪಾಯನ ಸೂಚಿಸೋ ಸಂಕೇತನಮ್ಮ. ನನಗೇನ್ ನಡೀತು ಅಂತ ಗೊತ್ತಾದ್ಮೇಲೂ ಕೂಡ ಆ ಸಂಕೇತಗಳಿಗೆ ನಾನು ಭಯ ಪಡ್ಬೇಕಾಗಿರೋ ಅಗತ್ಯ ಇದೆಯಾ ಅಜ್ಜಿ? ಶಾಪ ಇರೋ ಮಾತು ನಿಜಾನೇ ಅಮ್ಮ, ಸಾವು ಕೂಡ ನಿಜಾನೇ. ಆದ್ರೆ ಗೊತ್ತಿದ್ದು ಹೇಗಿರ್ತೀಯ? ನಾನು ಇಲ್ಲಿದ್ರು ಸಿಟಿಲಿದ್ರು ಸಾವು ತಪ್ಪಲ್ಲ ಅಂದ್ಮೇಲೆ ಎಲ್ಲಿದ್ರೆ ಏನತ್ತೆ? ಇಲ್ಲಿ ಸತ್ತೋದ್ರೆ ಕನಿಷ್ಠ ನಾನು ಬೆಳ್ದಿರೋ ಮಣ್ಣಲ್ಲಿ ಬೆರ್ತೋದೆ ಅನ್ನೋ ಸಂತೃಪ್ತಿ ಆದ್ರೂ ಇರುತ್ತೆ. ಗಂಗಾ ಪ್ಲೀಸ್ ಹಾಗೆ ಮಾತಾಡ್ಬೇಡ. ಸಾವನ್ನ ನೀನ್ ಸುಲಭವಾಗಿ ತಗೊಂಡಷ್ಟು ನಮಗ್ ತಗೊಳಕ್ ಆಗ್ತಿಲ್ಲ. ಸಾವನ್ನ ನಾನು ಸುಲಭವಾಗಿ ತಗೊಂಡಿಲ್ಲಮ್ಮ. ನನಗೂ ಕೋಪ ನೋವು ಇದೆ. ಆದ್ರೆ ಅದನ್ನ ಯಾರ ಮೇಲೆ ತೋರಿಸ್ಬೇಕು? ನನ್ಗೆ ಅರ್ಧ ಆಯಸ್ಸು ಯಾಕೆ ಕೊಟ್ಟೆ ಅಂತ ಆ ದೇವ್ರನ್ನ ಆರೋಪಿಸ್ಬೇಕಾ? ಮನುಷ್ಯನಾಗಿ ಹುಟ್ಟೋದು ವರ, ಬೇಗ ಸಾಯೋದು ಶಾಪ. ವರ ಕೊಟ್ಟೋನ್ ಹತ್ರನೇ ಶಾಪ ಯಾಕೆ ಕೊಟ್ಟೆ ಅಂತ ಹೇಗೆ ಕೇಳಲಿ? ನಿತ್ಯ ಜೊತೆಗೆ ಒಂದೇ ಹೋಲಿಕೆಯಲ್ಲಿ ನಿನ್ನ ಹೊಟ್ಟೆಲಿ ಯಾಕೆ ಹುಟ್ಟೆ ಅಂತ ನಿನ್ನ ಆರೋಪಿಸ್ಲಾ? ನಿನ್ನತ್ತ ಒಳ್ಳೆ ತಾಯಿಗೆ ಮಗಳಾಗಿ ಹುಟ್ಟಿದ್ದು ನನ್ನ ಅದೃಷ್ಟ. ನಮ್ಮ ತಂಗಿನ ಕಾಪಾಡ್ಕೊಳಕ್ಕಾಗಿದ್ದು ಇನ್ನೂ ಅದೃಷ್ಟ. ನಿಮ್ಗೆ ಇಷ್ಟು ಬೇಗ ದೂರ ಆಗೋದು ದುರದೃಷ್ಟ. ಅದೃಷ್ಟನ ಕೊಟ್ಟಿರೋ ನೀವೇ ದುರದೃಷ್ಟನ ಯಾಕೆ ಕೊಟ್ರಿ ಅಂತ ಹೇಗೆ ಕೇಳಿ ಅಮ್ಮ? ಅವರಿಗೆ ಹೆಂಡತಿ ಆಗಿದ್ದು ತುಂಬಾ ಪುಣ್ಯ, ಆದ್ರೆ ಈ ಮನೆಗೆ ಸೊಸೆ ಆಗಿದ್ದು ಪಾಪ. ಪುಣ್ಯ ಕೊಟ್ಟಿರೋ ವಂಶನೇ ಪಾಪನ ಯಾಕೆ ಕೊಡ್ತು ಅಂತ ಯಾರನ್ನ ಆರೋಪಿಸ್ಲಿ ಅಜ್ಜಿ? ದೇವರು ಎಲ್ರಿಗೂ ಸುಖ ದುಃಖನ ಕೊಡ್ತಾನೆ. ಸುಖವಾಗಿದ್ದಾಗ ದುಃಖನ, ದುಃಖದಲ್ಲಿದ್ದಾಗ ಆ ಸುಖನ ದೂರ ಇಡ್ತಾನೆ. ಆದ್ರೆ ಆ ಎರಡು ಒಂದೇ ಸರಿ ಬಂದಾಗ ನಾನೇನ್ ಮಾಡ್ಬೇಕು? ನಿನ್ನ ಸ್ಥಾನದಲ್ಲಿ ನಾನಿದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಎದೆ ಒಡೆದು ಸತ್ತೋಗ್ತಿದ್ದೆ. ನೀನಾಗಿರೋದಕ್ಕೆ ಧೈರ್ಯವಾಗಿದೆಯಮ್ಮ. ಹೌದಮ್ಮ, ನಿನ್ಗಿಂತ ಮೊದಲು ಸತ್ತು ಹೋಗಿರೋ ಸೊಸೆಯರ್ಗೆ ಶಾಪದ ಬಗ್ಗೆ ಗೊತ್ತಿರ್ಲಿಲ್ಲ. ಯಾಕೆ ಸಾಯ್ತಾರೆ ಅಂತನೂ ಅವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಗೊತ್ತಿದ್ದು ನೀನ್ ಧೈರ್ಯವಾಗಿದ್ಯಾ ಅಂದ್ರೆ ಚಿಕ್ಕವಳಾದ್ರೂ ನಿನ್ಗೆ ಕೈ ಮುಗಿಬೇಕು. ಇಲ್ಲಿ ಯಾವಾಗ ಏನ್ ನಡೆಯುತ್ತೆ ಅಂತ ಭಯ ಪಟ್ಕೊಂಡಿರೋದಕ್ಕಿಂತ ಸಿಟಿಗೆ ಹೋಗೋದು ಒಳ್ಳೇದಲ್ವಾ ಗಂಗಾ? ಸಾರಿ ಅಮ್ಮ, ನನಗಿಲ್ಲೇ ಪ್ರಶಾಂತವಾಗಿದೆ. ಅದು ಅಲ್ದೇನೆ ನಾನು ಇಲ್ಲಿದ್ದು ನನ್ನ ಜೊತೆನೆ ಶಾಪ ಮುಗಿಯೋದಕ್ಕೆ, ಮುಂದಿನ ತಲೆಮಾರಿನ ಸೊಸೆ ಅಂದಿರೋ ಬಲಿ ಆಗದೆ ಇರೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡಬೇಕು. ಆ ಕೆಲಸ ಮಾಡ್ದೇನೆ ನಾನು ಎಲ್ಲಿಗೂ ಬರಲ್ಲ. ನಿನ್ನಿಷ್ಟನಮ್ಮ. ಅಮ್ಮ, 1 ನಿಮಿಷ ಆ ಡೋರ್ ಹಾಕಿ. ನಿತ್ಯ ಇಲ್ಲಿಗೆ ಬಂದಿದ್ದಾಳೆ ಅಂತ ನನ್ನ ಹತ್ರ ಯಾಕೆ ಹೇಳಿಲ್ಲ? ನಿತ್ಯ ಯಾಕೆ ಬಂದಿದ್ದಾಳಮ್ಮ? ಅವಳಿಗೆ ಇಲ್ಲಿ ಏನ್ ಕೆಲಸ? ಹೇಳಮ್ಮ. ಅಷ್ಟಕ್ಕೂ ನಿತ್ಯಗೆ ರಾಣ ಜೊತೆ ಮದುವೆ ಆಯ್ತಾ ಇಲ್ವಾ? ರಾಣನ ಬಿಟ್ಟು ಯಾಕೆ ಬಂದಿದ್ದಾಳೆ?
ಕೇಳ್ತಾ ಇರೋದು ನಿಮ್ಮನ್ನೇ ಅಮ್ಮ. ಹೇಳಲ್ವಾ? ಹೇಳೋದಕ್ಕೆ ಏನೂ ಇಲ್ಲ. ಏನಿಲ್ಲ. ಏನೋ ಇದ್ಯಮ್ಮ. ಅದೇನು ಅಂತ ನೀವು ಹೇಳಿಲ್ಲ ಅಂದ್ರೆ ನಾನೇ ನಿತ್ಯನ ಕೇಳಿ ತಿಳ್ಕೊತೀನಿ. ನಾನೇ ತಿಳ್ಕೊತೀನಿ. ಅಮ್ಮ 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 ಚಂದ್ರಿಕಾ, ಬಾಯ್ ಮುಚ್ಚ್ರಿ. ಇಲ್ಲೇ ಇದೀನಲ್ಲ, ಯಾಕೆ ಖರ್ಚ್ತಿದ್ದೀರಾ? ಅಯ್ಯೋ ನಿನ್ ಮಗ ಮುಚ್ಚ. ನಿನ್ ಪಕ್ಕದಲ್ಲಿ ಇಲ್ಲ ಅಂತ ಕಿರ್ಚಿಲ್ವೇ? ನೋವಲ್ಲಿ ಕಿರ್ಚಿದೆ. ಡಾಕ್ಟ್ರೆ, ಇವ್ರ ಪರಿಸ್ಥಿತಿ ಹೇಗಿದೆ? ಮೇಡಮ್ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಸಾರಿಗೆ ಮಾತ್ರ. ನಮ್ಮ ಪೌಡರ್ ಸರ್ಗೆ ಏನಾಯ್ತು ಡಾಕ್ಟರ್? ಮಿಸ್ ಆಗಿ ಏನಾದ್ರು ಹೋಗ್ತಾರಾ? ಧರಿಸಿದವ್ರೆ, ನಾನು ಚೆನ್ನಾಗಿದ್ದೀನಿ. ಓವರ್ ಆಕ್ಷನ್ ಮಾಡಬೇಡ. ನೀವೇ ಹೇಳಿ ಡಾಕ್ಟರ್, ನನ್ಗೇನಾಗಿದೆ? ನಿಮಗ್ ಮುಂದೆ ಮಕ್ಕಳು ಹುಟ್ಟಲ್ಲ ಸರ್. ಅಂದ್ರೆ ನಮ್ಮ ಪೌಡರ್ ಸಾರು ಇನ್ನು ಮಕ್ಕಳನ್ನ ಮಾಡ್ಕೊಳಕ್ಕೆ ಸಾಧ್ಯ ಇಲ್ವಾ ಡಾಕ್ಟರ್? ಲೇ, ಡಬ್ಬ ಡೌಟ್ ಕೇಳಬೇಡ. ಈ ವಯಸ್ಸಲ್ಲಿ ನಾನು ಎದ್ ನಡೆದ್ರೆ ಸಾಕು. ಅಬ್ಬಾ, ಇವತ್ತು ರೆಸ್ಟ್ ತಗೊಳ್ಳಿ, ನಾಳೆ ನಡೀತೀರಾ. ರೆಸ್ಟ್ ತಗೊಳ್ಳಿ. ಡಾಕ್ಟರ್, ನಮ್ಮ ಅತ್ತೆ ಮಾವ ಓಕೆ ಅಲ್ವಾ? ನಥಿಂಗ್ ಟು ವರಿ ಸರ್. ಥ್ಯಾಂಕ್ ಯು. ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಓಕೆ ಸಿಸ್ಟರ್. ನಾಣಿ ಸರ್. ನೀನು ಸ್ವಲ್ಪ ಆಚೆ ಇರು. ಸರಿ ಸರ್. ಅತ್ತೆ ಮಾವ, ಸ್ಟ್ರೈಟಾಗಿ ಕೇಳ್ತಾ ಇದ್ದೀನಿ, ನಿಜ ಹೇಳಿ. ನಿಮ್ಮ ಜೊತೆ ಓಡಿದ್ದು ನಿತ್ಯ ಅಲ್ವಾ? ಹೇಳಿ, ನಿತ್ಯ ಅಲ್ವಾ? ಏನು ಕಣೋ, ನಾವು ಸರಿಯಾಗಿ ನೋಡ್ಲಿಲ್ಲ. ನಿಮ್ ಮುಂದೆನೆ ಇದ್ಲು ಅಲ್ವಾ? ಯಾಕೆ ನೋಡ್ಲಿಲ್ಲ? ಅಂದ್ರೆ ಅಳಿಯ ಹಿಂದೆ ಗೂಳಿ ಹೊಡ್ಸ್ಕೊಂಡ್ ಬರ್ತಿತ್ತು ಅಲ್ವಾ, ಆ ಭಯದಲ್ಲಿ ನೋಡ್ಲಿಲ್ಲ. ನೀವು ಹೇಳಲಿಲ್ಲ ಅಂತಂದ್ರು ನಾನು ಯಾವುದೋ ಒಂದು ರೀತಿಲಿ ತಿಳ್ಕೊತೀನಿ. ಆದ್ರೆ ನೀವೇ ಹೇಳಿದ್ರೆ ಚೆನ್ನಾಗಿರತ್ತೆ. ನಮಗ್ ಗೊತ್ತಿರೋದು ಹೇಳ್ತೀವಿ ಕಣೋ, ಗೊತ್ತಿಲ್ದಿರೋದು ಹೇಳು ಅಂದ್ರೆ ಹೇಗೋ ಹೇಳೋದು? ಹೌದು ಅಳಿಯ, ಆದ್ರೂ ನಿನ್ನ ಹತ್ರ ನಾವು ನಿಜನ ಯಾಕೆ ಮುಚ್ಚಿಡ್ತೀವಿ? ಆಲ್ ರೈಟ್, ಗಂಗಾ ಡೆಲಿವರಿ ಆದ್ಮೇಲೆ ಎಲ್ಲಾನು ತಿಳ್ಕೊತೀನಿ. ಗೆಟ್ ವೆಲ್ ಸೂನ್. ಅಬ್ಬಾ ಅಬ್ಬಾ, ಏನೇ ಇವನು ಮತ್ತೆ ನಿತ್ಯ ಹಿಂದೆ ಬಿದ್ದಿದ್ದಾರೆ? ನಿತ್ಯ ಅವನ್ ಕಣ್ಣಿಗೆ ಬಿದ್ದಿದ್ದಾಳೆ. ಡೌಟ್ ಬರ್ದೆ ಇನ್ನೇನಾಗುತ್ತೆ? ಅಂದ್ರೆ ನಾಳೆ ಗಂಗಾ ಡೆಲಿವರಿ ಆದ್ಮೇಲೆ ನಿತ್ಯ ಬಗ್ಗೆ ತಿಳ್ಕೊಂಡು ಜೈ ನಮ್ ವಿಷಯನೆಲ್ಲ ತಿಳ್ಕೋತಾನೇನೋ ಚಂದ್ರಿಕಾ. ಅವನ್ಗಷ್ಟ್ ಟೈಮ್ ಇಲ್ಲ ಕಣ್ರಿ. ಗಂಗಾ ಡೆಲಿವರಿ ಜೊತೆ ಅವಳು ಡೆತ್ ಕೂಡ ಆಗುತ್ತೆ. ಹೌದಲ್ವಾ? ಗಂಗಾನೇ ಹೋದ್ಮೇಲೆ ಜೈ ನಮ್ಮ ಮೇಲೆ ಮಾತ್ರ ಕೋಪನ ಯಾಕೆ ತೋರಿಸ್ತಾನೆ? ಈ ಊರಿಗೆ ಯಾಕೆ ಬಂದಿದ್ಯಾ ನಿತ್ಯ? ನಿನಗೆ ಗೊತ್ತಿಲ್ವಾ? ಇದು ನಾನ್ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ನನಗೆ ಗಂಗಾ ಕೇಳಿದ ಪ್ರಶ್ನೆ. ಅವಳಿಗೆ ಏನು ಉತ್ತರ ಕೊಡು ಅಂತ್ಯಾ? ಅವಳು ನಿನ್ ಸಾವನ್ನ ನೋಡಕ್ ಬಂದಿದ್ದಾಳೆ ಅಂತ ಹೇಳು ಅಂತ್ಯಾ, ಇಲ್ಲ ನಿನ್ನ ಸಾಯಿಸೋದಕ್ ಬಂದಿದ್ದಾಳೆ ಅಂತ ಹೇಳು ಅಂತ್ಯಾ? ಅದನ್ನೇ ಹೇಳು ಮಾಮ್. ನನಗ್ ಮಾತ್ರನೇ ಸಿಗ್ಬೇಕಾಗಿರೋ ನಿನ್ ಪ್ರೀತಿನ ಅರ್ಧ ಹಂಚ್ಕೋತಿರೋದಿಕ್ಕೆ ಅವಳು ಸಾವನ್ನ ಬಯಸ್ತಿದ್ದೀನಿ ಅಂತ ಹೇಳು. ನಾನ್ ಪ್ರೀತಿಸ್ತಿರೋ ಜೈನ ಅವಳು ಸ್ವಂತ ಮಾಡ್ಕೊಂಡಿದ್ದಕ್ಕೆ ಅವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳು. ನನ್ನ ನಾನು ಸಾಯಿಸ್ಕೊಂಡು ನನ್ನ ಐಡೆಂಟಿಟಿನ ಬಚ್ಚಿಟ್ಕೊಂಡು ಕಳ್ಳಿ ಹಾಗೆ ಬದುಕಿರೋದಕ್ಕೆ ಅವಳನ್ನ ಮೋಸ ಮಾಡಿ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳು. ಅವಳನ್ನ ಶಾಪ ಬಿಟ್ರು ನಾನ್ ಬಿಡಲ್ಲ ಅಂತ ಹೇಳು. ಈ ಊರೇ ಅವಳಿಗೆ ಸ್ಮಶಾನ ಅಂತ ಹೇಳು.
ಇನ್ನು ಯಾವ್ದನ್ನು ಮುಚ್ಚಿಡ್ಬೇಕಾಗಿರೋ ಅಗತ್ಯ ಇಲ್ಲ ಮಾಮ್. ಎಲ್ಲ ಓಪನ್ ಮಾಡು. ಎವ್ರಿಥಿಂಗ್ ಎವ್ರಿಥಿಂಗ್ ರಿವೀಲ್ ಮಾಡು. ಐ ಡೋಂಟ್ ಕೇರ್. ನಿತ್ಯ, ಏನ್ ನಿತ್ಯ ಇದಲ್ಲ? ನೀನು ಹೀಗ್ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಎಲ್ಲಾನು ಕೇಳಿಸ್ಕೊಂಡ್ಲಾ? ಮತ್ತೇನ್ ಮಾಡ್ಲಿ, ನನ್ನಿಂದ ಆಗ್ಲಿಲ್ಲ. ತಪ್ಪು ನಿತ್ಯ. ನಾನು ನಿನ್ನ ತುಂಬಾ ನಂಬಿದ್ದೆ, ತುಂಬಾ ಪ್ರೀತಿಸಿದ್ದೆ ಅಂತ ನನಗೆ ಮೋಸ ಮಾಡ್ತೀಯಾ? ನಾನ್ ಮಾತ್ರನೇನಾ? ಅಮ್ಮ ಕೂಡ ನಿನಗೆ ಚೀಟ್ ಮಾಡಿದಾಳೆ. ನಾನು ಅಮ್ಮನ್ನ ಕೇಳ್ತಿಲ್ಲ, ನಿನ್ನ ಕೇಳ್ತಾ ಇದ್ದೀನಿ. ಯಾಕೆ ಹೀಗ್ ಮಾಡ್ದೆ? ಯಾಕಂದ್ರೆ ಜೈ ರಾಣ ಹತ್ರ ತಾಳಿ ಯಾಕೆ ಕಟ್ಟಿಸ್ಕೊಳ್ಳಿಲ್ಲ ನಿತ್ಯ? ನೀನು ರಾಣ ಹತ್ರ ತಾಳಿ ಕಟ್ಟಿಸ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ಅದನ್ನ ಬಿಟ್ಟು ಈ ಊರಿಗೆ ಯಾಕೆ ಬಂದಿದ್ಯಾ? ಇವಳೇನು ಕೇಳಿಸ್ಕೊಳ್ಳಿಲ್ಲ ಅಂತಾಯ್ತು. ಹೀಗ್ ಕಟ್ಟಿಸ್ಕೋತೀನಿ ಅಕ್ಕ. ನೀನು ಇಲ್ದೇನೆ, ನೀನು ನೋಡ್ದೇನೆ ರಾಣ ಹತ್ರ ತಾಳಿ ಹೇಗೆ ಕಟ್ಟಿಸ್ಕೋತೀನಿ? ರಿಜಿಸ್ಟರ್ ಆಫೀಸಲ್ಲಿ ಕೂಡ ಇರ್ತೇನೆ ಹೊರಟೋದೆ. ಅಲ್ಲಿ ಕೂಡ ನಿನ್ನ ಮದ್ವೆ ನಡೆದಿಲ್ಲ ಅಂತ ನನಗೆ ಗೊತ್ತಾಯ್ತು. ಯಾಕೆ ಮಾಡ್ಕೊಳ್ಳಿಲ್ಲ? ನಾನು ಹೋಗ್ತಿದ್ದಾಗೇನೆ ಮದ್ವೆನ ಯಾಕೆ ನಿಲ್ಲಿಸ್ದೆ? ಇವಳಿಗೆ ಎಲ್ಲ ಅರ್ಧಂಬರ್ಧನೆ ಗೊತ್ತಿದ್ದೆ ಅಂತ ಆಯ್ತು. ಎಲ್ಲಾನು ಹೇಳ್ಬಿಡೋಣ. ಹೇಗ್ ಮದ್ವೆ ಮಾಡ್ಕೋತೀನಿ ಅಕ್ಕ? ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಇನ್ನೊಂದು ಹೇಗ್ ಮಾಡು ಅಂತೀಯ? ನೀನೇ ಹೇಳು ಅಕ್ಕ. ನಿನ್ ಮನ್ಸಿಗೆ ವಿರುದ್ಧವಾಗಿ ಯಾವ ಕೆಲ್ಸನಾದ್ರೂ ಮಾಡ್ತೀಯಾ? ನಿನಗಿಷ್ಟ ಆಗಿದ್ದೆ ಅಲ್ವಾ ಮಾಡ್ತೀಯಾ? ನಿನ್ ಮನ್ಸಲ್ಲಿ ಏನಿದೆ ನಿತ್ಯ? ಜೈ ದಾನಕ್ಕ. ಏನ್ ನಿತ್ಯ? ನಿನ್ ಮನ್ಸಲ್ಲಿ ಅವ್ರಿದ್ದಾರಾ? ಇದಾರಕ್ಕ. ಆದ್ರೆ ನಾನ್ ಪ್ರೀತಿಸಿರೋ ವ್ಯಕ್ತಿ ಹಾಗಲ್ಲ. ನಿನ್ನ ಮದ್ವೆ ಆಗಿರೋ ವ್ಯಕ್ತಿ ಹಾಗೆ. ಭಾವನ್ ಪಕ್ಕದಲ್ಲಿ ನೀನ್ ಇದೀಯ, ಆದ್ರೆ ನಾಳೆ ಇರಲ್ಲ. ನಮ್ಮ ಮಧ್ಯೆ ಇಲ್ದೇನೆ ಹೊರಟು ಹೋಗ್ತೀಯ. ಈ ಟೈಮಲ್ಲಿ ನಿನ್ ಪಕ್ಕದಲ್ಲಿರೋದ್ ಬಿಟ್ಟು ಯಾರ ಜೊತೆನೋ ನನಗೆ ಮದುವೆ ಏನಕ್ಕ? ನೀನ್ ಸಾಯ್ತಾ ಇದ್ರೆ ನನಗೆ ಸಂತೋಷ ಸಂಭ್ರಮ ಯಾಕಕ್ಕ? ನನ್ ಮನ್ಸಲ್ಲಿ ನೀನ್ ಸಾವ್ ಬಿಟ್ರೆ ಮದ್ವೆ ಬಗ್ಗೆ ಆಲೋಚನೆ ಇಲ್ಲ ಅಕ್ಕ. ನಿನ್ನ ಬಿಟ್ಟು ಇರೋದಕ್ಕಾಗ್ಲಿಲ್ಲ. ನಿನ್ ಸಂತೃಪ್ತಿಗೋಸ್ಕರ ಆದ್ರೂ ಮದ್ವೆ ಆಗಿದೆ ಅಂತ ನಿನಗೆ ಸುಳ್ಳು ಹೇಳ್ದೆ. ನಿನಗೋಸ್ಕರ ಬಂದೆ ಅಕ್ಕ. ತಪ್ಪು ಅಂತೀಯ? ಹೇಳು. ನಾನು ಹೇಗೋ ಸಾಯ್ತೀನಮ್ಮ. ನೀನಾದ್ರೂ ಸಂತೋಷವಾಗಿರ್ಬೇಕು ಅಲ್ವಾ? ನೀನ್ ಇಲ್ದಿರೋ ಸಂತೋಷ ನನಗೆ ಯಾಕಕ್ಕ? ನೀನಾದ್ರೂ ಹೇಳಮ್ಮ. ನೀವ್ ಎಷ್ಟೇ ಹೇಳಿದ್ರು ನಾನು ಕೇಳಲ್ಲ ಅಕ್ಕ. ನಿನ್ ಜೊತೆ ಕೊನೆ ಕ್ಷಣದವರೆಗೂ ಇರ್ತೀನಿ. ಸರಿನಮ್ಮ, ನಿಮ್ ಭಾವನ್ ಕಣ್ಣಿಗೆ ಬೀಳ್ಬೇಡ. ಅವರು ನನಗೋಸ್ಕರ ಹುಡುಕ್ತಾ ಇರ್ತಾರೆ. ಬರ್ತೀನಿ. ಬಾಯ್ ಅಕ್ಕ.
ನಾಳೆನೋ ನಾಡಿದ್ದು ಅವಳೇ ಸತ್ತು ಹೋಗ್ತಾಳೆ. ಇಂಥ ಸಮಯದಲ್ಲಿ ಅವಳಿಗೆ ಮೋಸ ಮಾಡ್ತಿದ್ಯಲ್ಲ. ಮೋಸ ಮಾಡ್ತಿರೋದು ನಾನಲ್ಲ, ಅವಳು. ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಸಾಯ್ತೇನೆ ಲ್ಯಾಗ್ ಮಾಡ್ತಿದ್ದಾಳೆ. ಮೊದಲು ಅವಳಿಗೆ ಬೇಗ ಸಾಯಿ ಅಂತ ಹೇಳು, ನನಗೆ ತುಂಬಾ ಕೆಲಸ ಇದೆ. ಭಗವಂತ, ನಾಳೆ ಅಮಾವಾಸ್ಯೆ ಅಲ್ವಾ ಶಾಸ್ತ್ರಿಗಳೇ? ಹೌದು ಸ್ವಾಮಿ. ಬಹುಶಃ ನಾಳೆನೇ ದೇವಸ್ಥಾನದ ಬಾಗ್ಲು ಮುಚ್ಚಬೇಕಾಗ್ಬೋದು. ಸ್ವಾಮಿ, ಕೃಷ್ಣ ಪಕ್ಷ, ಹುಣ್ಣಿಮೆ ಚಂದ್ರನ್ನ ಮೋಡಗಳು ಮರೆಮಾಚೋ ದಿನ, ಮೃತ್ಯು ಗಳಿಗೆಗೆ ಜೀವ ಬರೋ ಕ್ಷಣಗಳು. ಶಾಪ ತನ್ನ ಕರ್ತವ್ಯನ ನಿರ್ವಹಿಸೋದಕ್ಕೆ ಮುಹೂರ್ತ ಸಮಯ ಇದೇ ಆಗ್ಬೋದು ಶಾಸ್ತ್ರಿಗಳೇ. ಸ್ವಾಮಿ, ಆ ಶಾಪ ಹಾಕಿದ್ದು ನಮ್ಮ ವಂಶಸ್ಥರು. ಆ ಶಾಪ ನಿಲ್ಲಬೇಕು ಅಂತ ನಾನು ಮಾಡದಿರೋ ಪ್ರಯತ್ನನೇ ಇಲ್ಲ. ಕೊನೆ ಸರಿ ಕೇಳ್ತಿದ್ದೀನಿ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆ ಹುಡುಗಿನ ಬದುಕಿಸಿ ಸ್ವಾಮಿ. ಒಂದು ಮಗುಗೋಸ್ಕರ ತಾಯಿ ಪ್ರಾಣ ಕೊಡ್ಬೋದು, ಅದು ಕರಳು ಸಂಬಂಧ. ಅದಕ್ಕೆ ಒಬ್ಬ ಹೆಂಡತಿಗೋಸ್ಕರ ಗಂಡ ಪ್ರಾಣ ಕೊಡ್ಬೋದು, ಅದು ತಾಳಿ ಬಂಧ ಆಗಿರೋದಕ್ಕೆ. ಆದರೆ ಯಾವ ಸಂಬಂಧನೂ ಇಲ್ಲದೆ ನೀನು ಪ್ರಾಣ ಕೊಡ್ತೀನಿ ಅಂದರೆ ಅದನ್ನು ನಿನ್ನ ದುಡ್ತನ ಅನ್ಕೋಬೇಕಾ ಅಥವಾ ಆ ಹುಡುಗಿ ಒಳ್ಳೆತನ ಅನ್ಕೋಬೇಕಾ ಶಾಸ್ತ್ರಿಗಳೇ? ಆ ತಾಯಿ ಒಳ್ಳೆತನನೇ ಸ್ವಾಮಿ. ಅವಳು ಬದುಕಬೇಕು, ಇನ್ನು 100 ಕಾಲ ಬಾಳಿ ಬದುಕಬೇಕು. ಅಸಾಧ್ಯ ಶಾಸ್ತ್ರಿಗಳೇ. ನನ್ನ ಪ್ರಾಣನು ಬಲಿ ಕೊಟ್ಟರು ಅವಳು ಬದುಕೋದಿಲ್ಲ. ಯಾಕಂದರೆ ನಮ್ಮ ಬಲಿದಾನಕ್ಕಿಂತ ಶಾಪ ಕೊಟ್ಟಿರೋ ಆತ್ಮ ಬಲಿದಾನ ತುಂಬ ಬಲವಾಗಿದ್ದು. ಒಳ್ಳೆತನಕ್ಕಿಂತ ಕೋಪ ದೊಡ್ಡ ಸ್ವಾಮಿ. ಕರ್ಮ ಫಲ ದೊಡ್ಡದೇ ಶಾಸ್ತ್ರಿಗಳೇ. ಅದಕ್ಕೆ ಅವನು ಹಾಕಿರೋ ಶಾಪ ಇಷ್ಟು ತಲೆಮಾರಾದರೂ ಬದುಕೇ ಇದೆ. ಸೊಸೆಯಂದ್ರನ್ನ ಸಾಯಿಸ್ತಾನೆ ಇದೆ. ಈ ಕೃಷ್ಣ ಪಕ್ಷನ ಶುಕ್ಲ ಪಕ್ಷವಾಗಿ ಬದಲಾಯಿಸೋ ಶಕ್ತಿ ಆ ದೇವ್ರಿಗಾದ್ರೂ ಇದೆಯೋ ಇಲ್ವೋ? ಮಲ್ಕೋ. ಗುಡ್ ನೈಟ್ ಬಂಗಾರ. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು. ನೀವು ನಿದ್ದೆ ಮಾಡಲ್ವಾ? ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನೋಡ್ಬೇಕು ಅನಿಸ್ತಿದೆ. ರಾತ್ರಿ ಪೂರ್ತಿ ಹೀಗೆ ನೋಡ್ತಾ ಇರ್ತೀರಾ? ಇಡೀ ಜನ್ಮ ಹೀಗೆ ನೋಡ್ತಿರ್ತೀನಿ. ನನ್ಗೆ ಅಷ್ಟು ಅದೃಷ್ಟ ಇದೆಯಾ? ಯಾಕೆ? ಯಾಕಂದ್ರೆ ನಾಳೆ ನಾನು ನಾಳೆ ನೀನು ಏನು? ನಾಳೆ ಮಗು ಹುಟ್ಟಿದ ಮೇಲೆ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ರೀ? ಹ್ಯಾಪಿಯಾಗಿ. ನೀನೇ ಫಸ್ಟ್, ಬೇಬಿ ಸೆಕೆಂಡ್. ಇವಾಗ ಹೀಗೆ ಹೇಳ್ತೀರಾ, ಆಮೇಲೆ ಮಗು ಬಂದ ಮೇಲೆ ನನ್ನ ಮರ್ತೋಗ್ತೀರಾ. ನಿನ್ನ ಮರ್ತೋಗ್ತೀನಾ? ನೆವರ್. ನೀವೇ ಹೆಂಗಸರು ಮಗು ಹುಟ್ಟಿದ್ಮೇಲೆ ಗಂಡನ ಬಗ್ಗೆ ಯೋಚನೆ ಮಾಡಲ್ಲ. ನನಗೆ ಆ ಚಾನ್ಸ್ ಇಲ್ಲ. ಯಾಕೆ? ನಾನು ಇರಲ್ಲ ಅಲ್ವಾ? ಇರಲ್ವಾ? ಅದೇ ರೀ, ನಿಮ್ಮನ್ನ ಬಿಟ್ಟು ನಾನು ಇರಲ್ಲ ಅಲ್ವಾ? ನಾನು ಕೂಡ ಅಷ್ಟೇ ಬಂಗಾರ, ನಿನ್ನ ಬಿಟ್ಟು 1 ನಿಮಿಷ ಕೂಡ ಇರಲ್ಲ. ಈ ಜನ್ಮ ಪೂರ್ತಿ ಇರ್ಬೇಕಾಗಿ ಬಂದ್ರೆ
ಆವಾಗ ಈ ಜನ್ಮನೇ ಇರೋದಿಲ್ಲ ನನಗೆ. ರೀ ಹಾಗೆ ಮಾತಾಡ್ಬೇಡ್ರಿ. ಮತ್ತೆ ನೀನ್ ಮಾತ್ರ ಹಾಗೆ ಮಾತಾಡ್ಬೋದಾ? 2 days ಇಂದ ನೋಡ್ತಾನೆ ಇದ್ದೀನಿ. ನನ್ನಿಂದ ದೂರ ಆಗೋ ಹಾಗೆ, ಸೆಂಡ್ ಆಫ್ ಕೊಡೋ ಹಾಗೆ ಏನೇನೋ ಹೇಳ್ತಿರ್ತೀಯ. ಅಂದ್ರೆ ಹೆಣ್ಮಕ್ಳಿಗೆ ಡೆಲಿವರಿ ಆಗೋದು ಪುನರ್ಜನ್ಮ ಇದ್ದಾಗೆ ಅಲ್ವಾ ರೀ? ಏನೂ ಆಗಲ್ಲ ಗಂಗಾ. ಆಂಬ್ಯುಲೆನ್ಸ್ನ ಕೂಡ ಕರೆಸಿದ್ದೀನಿ. ಅಗತ್ಯ ಬಿದ್ದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನು ಕೂಡ ಇಲ್ಲಿಗೆ ಕರೆಸ್ತೀನಿ. ನಿನಗೆ ಯಾವುದೇ ನೋವು ಬೇಜಾರಿಲ್ದೇನೆ ಡೆಲಿವರಿ ಮಾಡಿಸ್ತೀನಿ. ಧೈರ್ಯವಾಗಿರು. ಧೈರ್ಯವಾಗಿ ಇರ್ಬೇಕಾಗಿರೋದು ನಾನಲ್ಲ ರೀ, ನೀವು. ನಾನಾ? ಮತ್ತೆ ಏನ್ ನಡೆಯುತ್ತೋ ನನಗ್ ಗೊತ್ತು, ನಿಮಗ್ ಗೊತ್ತಿಲ್ಲ ಅಲ್ವಾ? ಏನ್ ನಡೆಯುತ್ತೆ?